ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರಿಮಣಿ ಧಾರಾವಾಹಿ ಸಾಕಷ್ಟು ಜನರ ನೆಚ್ಚಿನ ಧಾರಾವಾಹಿಯಲ್ಲಿ ಒಂದು. ಈ ಒಂದು ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಆಗಿ ಕಾಣಿಸ್ಕೊಳ್ತಿರುವಂತಹ ನಟಿ ಬಗ್ಗೆ ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ. ಈಕೆಯ ಹೆಸರೇನು, ಈಕೆ ಏನು ಮಾಡ್ಕೊಂಡಿದ್ದಾರೆ, ಏನು ಓದ್ಕೊಂಡಿದ್ದಾರೆ, ಎಲ್ಲಿಯವರು, ಈಕೆಯ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತು ನಾನು ನಿಮಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರಿಮಣಿ ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಆಗಿ ಕಾಣಿಸ್ಕೊಳ್ತಿರುವಂಥ ನಟಿಯ ಹೆಸರು ಸ್ಪಂದನ ಸೋಮಣ್ಣ. ಸಾಹಿತ್ಯ ಪಾತ್ರವನ್ನು ಕಿರುತೆರೆ ವೀಕ್ಷಕರು ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸ್ಪಂದನಾ ಪಾತ್ರವನ್ನು ಅವರು ಮೆಚ್ಕೊಂಡಿದ್ದು ಕೂಡ ಇದೆ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ನಾಯಕಿ ಪಲ್ಲವಿಯಾಗಿ ನಟಿಸಿದ್ರು ಸ್ಪಂದನಾ. ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು. ಈ ಧಾರಾವಾಹಿ ಪ್ರತಿದಿನ ಮಧ್ಯಾಹ್ನ ಪ್ರಸಾರ ಆಗ್ತಿದ್ದು. TRP ಕಾರಣದಿಂದ ಏನೋ ಒಂದು 100 ಸಂಚಿಕೆ ದಾಟ್ತಿದ್ದಂತೆ ಈ ಧಾರಾವಾಹಿ ತನ್ನ ಒಂದು ಪ್ರಸಾರವನ್ನು ಟೆಲಿಕಾಸ್ಟ್ ಅನ್ನ ನಿಲ್ಲಿಸುತ್ತೆ. ಧಾರಾವಾಹಿ ಅರ್ಧಕ್ಕೆ ಮುಗ್ದು ಹೋಗುತ್ತೆ. ತದನಂತರ ಸ್ಪಂದನಾ ಅವರು ಕಿರುತೆರೆಗೆ ಸಾಹಿತ್ಯಾಳಾಗಿ ಮರಳಿರುವಂಥದ್ದು, ಅಂದ್ರೆ ಕರಿಮಣಿ ಧಾರಾವಾಹಿ ಮೂಲಕ ಬಂದಿದ್ದಾರೆ. ಕರಿಮಣಿ ಧಾರಾವಾಹಿಯ ಸಾಹಿತ್ಯಾಳಾಗಿ ಮತ್ತೊಮ್ಮೆ ಕಿರುತೆರೆಗೆ ಸ್ಪಂದನಾ ಕಂಬ್ಯಾಕ್ ಆಗಿದ್ದು, ಈಕೆಯ ನಟನೆಗೆ ವೀಕ್ಷಕರಂತೂ ಫಿದಾ ಆಗೇ ಹೋಗಿದ್ದಾರೆ. ಸಾಹಿತ್ಯ ಪಾತ್ರಕ್ಕೆ ಸ್ಪಂದನಾ ಅವರು ಜೀವವನ್ನ ತುಂಬುತ್ತಿದ್ದು, ಆಕೆಯ ನಟನೆ ಮಾತಿಗೆ ಜನ ಅಂತೂ ಸೋತ್ ಹೋಗಿದ್ದಾರೆ. ಸಾಕಷ್ಟು ಜನ ಈಕೆಯ ಫ್ಯಾನ್ಸ್ ಕೂಡ ಹೌದು. ಸಾಂಸ್ಕೃತಿಕ ನಗರಿಯ ಸ್ಪಂದನಾ ಸೋಮಣ್ಣ ಕಲ್ತಿದ್ದು ಇಂಜಿನಿಯರಿಂಗ್ ಸ್ನೇಹಿತರೆ. ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರ್ ಆಗಿ ಬಡ್ತಿ ಪಡೆಯೋ ಮೊದಲೇ ಬಣ್ಣದ ಲೋಕದಿಂದ ಅವಕಾಶ ಸಿಗುತ್ತೆ. ಅಂತೆ ನಟನೆಗೆ ಮುಖ ಮಾಡಿದಂಥ ಈಕೆ ಸದ್ಯ ಇಲ್ಲಿ ತನ್ನ ಒಂದು ಭವಿಷ್ಯವನ್ನ, ಫ್ಯೂಚರನ್ನು ರೂಪಿಸ್ಕೊಂಡಿದ್ದಾರೆ. ಪರಭಾಷೆಯ ಕಿರುತೆರೆಯ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿರುವಂತಹ ಸ್ಪಂದನಾ ಮೊದಲು ನಟಿಸಿದ್ದು ತೆಲುಗು ಧಾರಾವಾಹಿ. ಈಕೆಗೆ ಮೊದಲ ಧಾರಾವಾಹಿ ಇದಲ್ಲ ಸ್ನೇಹಿತರೆ, ಅಥವಾ ಗೃಹ ಪ್ರವೇಶ ಅಲ್ಲ, ಕರಿಮಣಿ ಅಲ್ಲ, ಬದಲಾಗಿ ಈಕೆ ತೆಲುಗು ಧಾರಾವಾಹಿಯಿಂದ ಬಂದಿರುವಂಥದ್ದು. ಓದಬೇಕಾದ್ರೇನೆ ಈಕೆ ಮೂಲತಃ ಮೈಸೂರಿನವರು. ಅದಾದ ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಆಗಿ ಬಡ್ತಿ ಪಡೆಯೋ ಮೊದಲೇ ಆಕೆಗೆ ಸೀರಿಯಲ್ ಇಂಡಸ್ಟ್ರಿಯಿಂದ ಒಂದು ಆಫರ್ ಬರುತ್ತೆ. ಅದು ತೆಲುಗು ಧಾರಾವಾಹಿ. ತೆಲುಗಿನ ಅಭಿಲಾಷ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಈಕೆ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನಾನು ನನ್ನ ಕನಸು ಧಾರಾವಾಹಿಯ ಅನುವಾಗಿ ಕನ್ನಡ ಕಿರುತೆರೆಗೆ ಬಂದಿರುವಂಥದ್ದು. ಮೊದಲ ಧಾರಾವಾಹಿಯಲ್ಲಿ ವೀಕ್ಷಕರ ಮನಸೆಳೆದಂಥ ಈಕೆ ಸ್ಯಾಂಡಲ್ವುಡ್ನಲ್ಲಿ ಕಮಾಲ್ ಮಾಡ್ತಾರೆ. ನಾನು ನನ್ನ ಕನಸು ಧಾರಾವಾಹಿಯಲ್ಲಿ ನಟಿಸ್ತಿದ್ದಂತೆ ಆಕೆಗೆ ಸಾಕಷ್ಟು ಆಫರ್ಸ್ಗಳು ಬರ್ತಾ ಹೋಗುತ್ತೆ. ಅದಾದಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಹೋಗ್ತಾರೆ. ಮರೀಚಿ, ದಿಲ್ ಕುಶ್ ಸಿನಿಮಾಗಳಲ್ಲಿ ನಟಿಸಿರುವ ಸ್ಪಂದನಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಸ್ನೇಹಿತರೆ. ಆಗಾಗ ಫೋಟೋಶೂಟ್ಗಳನ್ನು ಕೂಡ ಮಾಡಿಸ್ತಾ ಇರ್ತಾರೆ, ಅದನ್ನು ಶೇರ್ ಕೂಡ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಲೆಹೆಂಗಾ ಧರಿಸಿ ಮಾಡ್ಕೊಂಡಿರುವಂಥ ಫೋಟೋಶೂಟ್ ಅಂತೂ ಸಖತ್ ಸದ್ದು ಮಾಡ್ತಾ ಇದೆ. ಸಾಕಷ್ಟು ಜನ ಇದಕ್ಕೆ ಕಮೆಂಟನ್ನು ಮಾಡ್ತಾ ಇದ್ದಾರೆ, ಸಖತ್ ಹಾಟಾಗಿ ಕಾಣಿಸ್ತಾ ಇದ್ರ, ನಿಮಗೆ ಈ ಲುಕ್ ಚೆನ್ನಾಗಿ ಕಾಣಿಸಲ್ಲ, ತುಂಬ ಟ್ರೆಡಿಷ್ನಲ್ ಆಗಿದೆ ಅನ್ನುವಂಥದ್ದು. ಇನ್ನೊಂದಷ್ಟು ಜನ ತುಂಬ ವೆಸ್ಟರ್ನ್ ಆಗಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಪ್ರೀತಿ ಮಸ್ತಾನಿ, ನಿನ್ನ ಅಂದಕ್ಕೆ ನಾ ಅಭಿಮಾನಿ, ನನ್ನ ಎದೆಗೆ ನೀ ಯಜಮಾನಿ, ರಾಣಿ ಥರ ಕಾಣಿಸ್ತಿದ್ದೀರಾ, ಕಣ್ಣೋಟವೇ ಅದ್ಭುತವಾಗಿದೆ, ಬ್ಯೂಟಿಫುಲ್ ಸಾಹಿತ್ಯ, ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ ಇವರ ಒಂದು ಫ್ಯಾನ್ಸಿಂದ. ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂಥದ್ದು ಈಕೆ ಕರಿಮಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸೋ ಮೂಲಕ. ಕರಿಮಣಿ ಧಾರಾವಾಹಿಯಲ್ಲಿ ಸಾಹಿತ್ಯ ಪಾತ್ರವನ್ನು ಸ್ಪಂದನಾ ಸೋಮಣ್ಣ ನಿಭಾಯಿಸ್ತಿದ್ದಾರೆ ಸ್ನೇಹಿತರೆ. ಕರಿಮಣಿ ಧಾರಾವಾಹಿಯನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಕಥೆಯನ್ನು ನೋಡಿದಾಗ ನೀವು ಎಷ್ಟು ಇಷ್ಟಪಡ್ತಾ ಇದ್ದೀರಾ, ತಪ್ಪದೇ ಧಾರಾವಾಹಿಯನ್ನು ನೋಡ್ತೀರಾ, ಸ್ಪಂದನಾ ಸೋಮಣ್ಣನ ನೀವು ಕೂಡ ಮೆಚ್ಕೊಂಡಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.